ಓಂ ನಮೋ ವೆಂಕಟೇಶಾಯ. ಎಲ್ಲರಿಗೂ ನಮಸ್ಕಾರ. ನಾವು ನಿಮ್ಮ ಎಸ್ಕೇಪ್ ಟ್ರಾವೆಲರ್ಸ್. ನೀವೇನಾದರೂ ನಮ್ಮ ಚಾನಲ್ನ ಮೊದಲನೇ ಬಾರಿಗೆ ನೋಡ್ತಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಲೈಕ್ ಮಾಡಿ. ನೀವು ವಿಡಿಯೋನ ಹೆಚ್ಚು ಲೈಕ್ ಮಾಡಿದ ಹಾಗೆ ನಮಗೆ ಹೆಚ್ಚು ಪ್ರೋತ್ಸಾಹ ಸಿಗುತ್ತೆ ನಿಮಗೆ ಇನ್ಫಾರ್ಮೇಶನ್ ಕೊಡೋದಕ್ಕೆ. ಪ್ರಸ್ತುತ ಈ ವಿಡಿಯೋನಲ್ಲಿ ಸಾಕಷ್ಟು ಜನ ಕಾತರದಿಂದ ಕಾಯುತ್ತಿರುವ ಒಂದು ಇನ್ಫಾರ್ಮೇಶನ್ ಕೊಡ್ತೀನಿ. ಅದೇನು ಅಂದರೆ, ತಿರುಮಲದಲ್ಲಿ ವೈಕುಂಠ ಏಕಾದಶಿ ಯಾವಾಗ ಅಂತ ನಮ್ಗೆ ಆಲ್ರೆಡಿ ಮೆಸೇಜಸ್ ಬರೋದಕ್ಕೆ ಸ್ಟಾರ್ಟ್ ಆಗಿದೆ. ಹಾಗಾಗಿ ಈ ವಿಡಿಯೋನ ನಿಮಗೆ ಕಂಪ್ಲೀಟ್ ಆಗಿ ನೋಡಿದ್ರೆ ನೀವು ತಿರುಮಲದಲ್ಲಿ ಯಾವ ರೀತಿ ವೈಕುಂಠ ದ್ವಾರ ದರ್ಶನದ ಟಿಕೆಟ್ಗಳನ್ನ ರಿಲೀಸ್ ಮಾಡ್ತಾರೆ, ಹಾಗೆ ಯಾವಾಗ ಬಿಡುವ ಚಾನ್ಸಸ್ ಇದೆ, ಹಾಗೆ ನೀವು ಯಾವ ಟಿಕೆಟ್ನ ಇವಾಗ ಬುಕ್ ಮಾಡ್ಕೊಂಡ್ರೆ ವೈಕುಂಠ ದ್ವಾರ ದರ್ಶನಕ್ಕೆ ಅಲೋ ಇರೋದಿಲ್ಲ, ಯಾಕೆಂದ್ರೆ ಮಿನಿಮಮ್ ಒಂಚೂರು ಗ್ಯಾಪ್ ಅಂತ ಇರಬೇಕಾಗತ್ತೆ ಒಂದು ಟಿಕೆಟ್ ಇಂದ ಇನ್ನೊಂದು ಟಿಕೆಟ್ಗೆ. ಇದರ ಬಗ್ಗೆ ಎಲ್ಲಾ ಮಾಹಿತಿ ನಿಮಗೆ ಸಂಪೂರ್ಣವಾಗಿ ಸಿಗತ್ತೆ. ಮೊದಲು ತಿರುಮಲದಲ್ಲಿ ವೈಕುಂಠ ಏಕಾದಶಿ ಯಾವಾಗ ಆಚರಣೆ ಮಾಡ್ತಾರೆ ಅಂತ ತಿಳ್ಕೊಳ್ಳೋಣಂತೆ. ಈ ವೈಕುಂಠ ಏಕಾದಶಿ ಯಾವಾಗ ಬರುತ್ತೆ ಅಂದ್ರೆ, ನಮಗೆ ಧನುರ್ಮಾಸದ ಶುದ್ಧ ಏಕಾದಶಿಯನ್ನ ವೈಕುಂಠ ಏಕಾದಶಿ ಅಂತ ಕರೀತಾರೆ. ಈ ವೈಕುಂಠ ಏಕಾದಶಿಗೆ ಶ್ರೀ ವೈಷ್ಣವರಿಗೆ ತುಂಬಾ ಪ್ರಮುಖ ಹಾಗೂ ತುಂಬಾ ವಿಶೇಷವಾದ ಒಂದು ಮಿತಿ ಆಗಿರುತ್ತೆ. ಸಾಕಷ್ಟು ಜನ ಈ ವೈಕುಂಠ ಏಕಾದಶಿಯ ದಿನ ವೈಷ್ಣವ ಆಲಯಗಳಿಗೆ ತೆರಳುವ ಒಂದು ಸಂಪ್ರದಾಯ ಇದೆ. ಅದರಲ್ಲೂ ಶ್ರೀರಂಗಂ ಆಗಿರ್ಬೋದು, ತಿರುಮಲ ಆಗಿರ್ಬೋದು, ಹಾಗೆ ಭದ್ರಾಚಲಂ ಆಗಿರ್ಬೋದು, ಹೀಗೆ ವಿವಿಧ ವೈಷ್ಣವ ಆಲಯಗಳಿಗೆ ತುಂಬಾ ಜನ ಹೋಗ್ತಾರೆ. ಅದರಲ್ಲೂ ತಿರುಮಲಕ್ಕೆ ಅಂತೂ ಸಖತ್ತು ಜನ ಬರ್ತಾರೆ, ಯಾಕಂದ್ರೆ ತಿರುಮಲನ ಭೂ ವೈಕುಂಠ ಅಂತ ಕರೀತಾರೆ. ನಿಮಗೆ ಗೊತ್ತಿರ್ಬೋದು, ಲಾಸ್ಟ್ ಇಯರ್ ಒಂದು ದುರ್ಘಟನೆ ನಡೀತು. ತಿರುಪತಿನಲ್ಲಿ SSD ಟೋಕನ್ಸ್ ನ ತೆಗೆದುಕೊಳ್ಳುವಾಗ ಒಂದು ದುರ್ಘಟನೆ ನಡೀತು. ಇದು ಲಾಸ್ಟ್ ಇಯರ್ ಮಾತ್ರ ಆಗಿದ್ದು, ಈ ವರ್ಷ ಮತ್ತೆ ಮರುಕಳಿಸದೇ ಇರಲಿ ಅಂತ ಆ ದೇವ್ರಲ್ಲಿ ಮೊದಲಿಗೆ ಕೇಳ್ಕೊತೀನಿ. ಮೊದಲಿಗೆ ವೈಕುಂಠ ಏಕಾದಶಿ ಯಾವಾಗ ಆಚರಣೆ ಮಾಡ್ತಾರೆ ಅಂತ ನೋಡೋಣಂತೆ. ಧನುರ್ಮಾಸದ ಶುದ್ಧ ಏಕಾದಶಿಯನ್ನ ವೈಕುಂಠ ಏಕಾದಶಿ ಅಂತ ಕರೀತಾರೆ. ಈ ವರ್ಷ ಪ್ರಸ್ತುತ ವೈಕುಂಠ ಏಕಾದಶಿ ಯಾವಾಗ ಬಂದಿದೆ ಅಂದ್ರೆ, ಡಿಸೆಂಬರ್ 30ನೇ ತಾರೀಕು ಪ್ರಾರಂಭ ಆಗುತ್ತೆ. ವೈಕುಂಠ ಏಕಾದಶಿ ಬಂದ್ಬಿಟ್ಟು 30ನೇ ತಾರೀಕಿದೆ, ಡಿಸೆಂಬರ್ 30ನೇ ತಾರೀಕು. 31ನೇ ತಾರೀಕು ಬಂದು ಮುಕ್ಕೋಟಿ ದ್ವಾದಶಿ ಇದೆ. ತಿರುಮಲದಲ್ಲಿ ಸಾಧಾರಣವಾಗಿ 10 ದಿನಗಳ ಕಾಲ ವೈಕುಂಠ ದ್ವಾರ ದರ್ಶನ ಇರುತ್ತೆ. ಈ ಸಲ ಬಂದ್ಬಿಟ್ಟು ಡಿಸೆಂಬರ್ 30ನೇ ತಾರೀಕಿನಿಂದ ಜನವರಿ 8ನೇ ತಾರೀಕಿನ ತನಕ ನಮಗೆ ವೈಕುಂಠ ದ್ವಾರ ದರ್ಶನ ಇರುತ್ತೆ. ಡಿಸೆಂಬರ್ 30ನೇ ತಾರೀಕು ಬೆಳಗಿನ ಜಾವ ಸುಪ್ರಭಾತ ಸೇವೆಯೊಂದಿಗೆ ವೈಕುಂಠ ದ್ವಾರ ಪ್ರಾರಂಭ ಆಯಿತು ಅಂದ್ರೆ ಏಕಾಂತ ಸೇವೆ ಅಂದ್ರೆ ಕೊನೆಯ ಸೇವೆ ಆಗಿರುತ್ತೆ. ತಿರುಮಲದಲ್ಲಿ ವೈಕುಂಠ ದ್ವಾರ ದರ್ಶನ ಪರಿಸಮಾಪ್ತಿ ಆಗತ್ತೆ. ಇಷ್ಟು ದಿನಗಳ ಕಾಲ ಅಂದ್ರೆ ಟೋಟಲ್ 10 ದಿನಗಳ ಕಾಲ ಭಕ್ತರಿಗೆ ವೈಕುಂಠ ದ್ವಾರ ದರ್ಶನ ಅವೈಲಬಲ್ ಇರುತ್ತೆ. ಇನ್ನ ನಿಮ್ಗೆ ತಿರುಮಲದಲ್ಲಿ ವೈಕುಂಠ ದ್ವಾರ ದರ್ಶನ ಹೇಗೆ ಪಡಿಬೇಕು ಅಂದ್ರೆ, ಯಾವುದೇ ಟಿಕೆಟ್ಸ್ ಇಲ್ದಲೆ ವೈಕುಂಠ ದ್ವಾರ ದರ್ಶನ ಪಡೆಯಲು ಸಾಧ್ಯ ಇಲ್ಲ. ನಿಮ್ಗೆ 3 ಟಿಕೆಟ್ಸ್ ಇರಲೇಬೇಕಾಗತ್ತೆ. ಒಂದು ಶ್ರೀವಾಣಿ ದರ್ಶನ 10,500 ರೂಪಾಯಿ ಟಿಕೆಟ್ ಇರಬೇಕು, ಇಲ್ಲಾಂದ್ರೆ 300 ರೂಪೀಸ್ ಸ್ಪೆಷಲ್ ಎಂಟ್ರಿ ದರ್ಶನ ಇರಬೇಕು, ಅಥವಾ SSD ಟೋಕನ್ಸ್ ಇರಬೇಕು. ಈ 3 ಟಿಕೆಟ್ಗಳಲ್ಲಿ ಒಂದು ಟಿಕೆಟ್ ಇದ್ರೆ ಮಾತ್ರ ನಿಮ್ಗೆ ವೈಕುಂಠ ದ್ವಾರ ದರ್ಶನ ಅನ್ನೋದಿರತ್ತೆ. ಈ 3 ಟಿಕೆಟ್ಗಳು ಬಂದ್ಬಿಟ್ಟು ನಿಮ್ಗೆ ಕನ್ಫರ್ಮ್ ಆಗಿರುತ್ತೆ. ಇನ್ನ 2 ದರ್ಶನದಿರುತ್ತೆ. ಒಂದು ಡೋನಾರ್ ದರ್ಶನ, ಇನ್ನೊಂದು ದಿವ್ಯಾನುಗ್ರಹ ಹೋಮ. ಇದು ಚೇಂಜಸ್ ಆಗ್ತಿರುತ್ತೆ, ಕೆಲವೊಮ್ಮೆ ಬಿಡ್ತಾರೆ, ಕೆಲವೊಮ್ಮೆ ಬಿಡೋದಿಲ್ಲ. ಹಾಗಾಗಿ ನೀವು 3 ಅಂತೂ ಕನ್ಫರ್ಮ್ ಆಗಿ ತೆಗೆದುಕೊಳ್ಬಹುದು. ಒಂದು ಶ್ರೀವಾಣಿ ದರ್ಶನ, ಇನ್ನೊಂದು SSD ಟೋಕನ್, ಇನ್ನೊಂದು 300 ರೂಪೀಸ್ ಸ್ಪೆಷಲ್ ಎಂಟ್ರಿ ದರ್ಶನ್. ಈಗ ಪ್ರಸ್ತುತ ಯಾಕೆ ಈ ವಿಡಿಯೋ ಮಾಡ್ತಿರೋದು ಅಂದ್ರೆ, ಸಾಕಷ್ಟು ಜನ ಈಗ ನವೆಂಬರ್ ತಿಂಗಳಿನಲ್ಲಿ 300 ರೂಪೀಸ್ ಸ್ಪೆಷಲ್ ಎಂಟ್ರಿ ದರ್ಶನ್ ಟಿಕೆಟ್ ನ ಬುಕ್ ಮಾಡ್ಕೋಬೇಕು ಅಂತ ಅನ್ಕೊಂಡಿರ್ತೀರಾ. ಹಾಗೆ ನೀವು ವೈಕುಂಠ ದ್ವಾರ ದರ್ಶನದ ಟಿಕೆಟ್ ಅಂದ್ರೆ 300 ರೂಪೀಸ್ ಟಿಕೆಟ್ ನ ಬುಕ್ ಮಾಡ್ಕೋಬೇಕು ಅಂದ್ಕೊಂಡಿರ್ತೀರಾ. ಯಾರಾದ್ರೂ ನೀವು ವೈಕುಂಠ ದ್ವಾರ ದರ್ಶನ ಅಂದ್ರೆ ಏಕಾದಶಿ ಅಥವಾ ದ್ವಾದಶಿ ದಿನ ನೀವು ತಿರುಮಲಕ್ಕೆ ಹೋಗ್ಬೇಕು ಅಂತ ಅನ್ಕೊಂಡಿದ್ರೆ ಮಿನಿಮಮ್ 1 ಮಂತ್ ಗ್ಯಾಪ್ ಇರಬೇಕಾಗತ್ತೆ. ಹಾಗಾಗಿ ನೀವು ನವೆಂಬರ್ 28ನೇ ತಾರೀಕಿನ ನಂತರ ನೀವು 300 ರೂಪೀಸ್ ಸ್ಪೆಷಲ್ ಎಂಟ್ರಿ ದರ್ಶನ್ ಟಿಕೆಟ್ ನೀವು ಬುಕ್ ಮಾಡ್ಕೊಂಡ್ರೆ ನಿಮ್ಗೆ ವೈಕುಂಠ ಏಕಾದಶಿಯ ಟಿಕೆಟ್ ಬುಕ್ ಮಾಡೋದಕ್ಕೆ ಚಾನ್ಸಸ್ ಇರೋದಿಲ್ಲ, ಯಾಕಂದ್ರೆ ಅದು 1 ಮಂತ್ ನಿಮ್ಗೆ ಬ್ಲಾಕ್ ಆಗಿ ಹೋಗಿರುತ್ತೆ. ಹಾಗಾಗಿ ಯಾರಿಗೆಲ್ಲ ನೀವು ವೈಕುಂಠ ದ್ವಾರ ದರ್ಶನ ಮಾಡಬೇಕು, ನೀವು 28ನೇ ತಾರೀಕಿನ ಮುಂಚೆ ಟಿಕೆಟ್ಗಳನ್ನ ಬುಕ್ ಮಾಡ್ಕೊಳ್ಳಿ, ನಿಮ್ಗೆ ಈಸಿಯಾಗಿ ದರ್ಶನ ಆಗುತ್ತೆ. ಹಾಗೆ ಇನ್ನ ಸಾಕಷ್ಟು ಜನ ಕೇಳೋ ಪ್ರಶ್ನೆ ಏನು ಅಂದ್ರೆ, ನಾವು ಆಜಿತ ಸೇವೆ ಆಗಿರ್ಬೋದು, ಅಥವಾ ಅಂಗ ಪ್ರದಕ್ಷಿಣ ಆಗಿರ್ಬೋದು, ಅಥವಾ ಸೀನಿಯರ್ ಸಿಟಿಸನ್ ಟಿಕೆಟ್ಸ್ ಆಗಿರ್ಬೋದು, ಈ ಯಾವ್ದಾನ ಟಿಕೆಟ್ ನ ಬುಕ್ ಮಾಡ್ಕೊಂಡ್ರೆ ಪ್ರಾಬ್ಲಮ್ ಆಗುತ್ತಾ ಅಂತ. ನಿಮ್ಗೆ ಈ ಯಾವುದೇ ಟಿಕೆಟ್ಸ್ ನ ಬುಕ್ ಮಾಡ್ಕೊಂಡ್ರೆ ಪ್ರಾಬ್ಲಮ್ ಇರೋದಿಲ್ಲ, ಯಾಕಂದ್ರೆ ಇದೇ ಸಪ್ರೇಟ್ ಆಗಿರುತ್ತೆ, ಅದೇ ಸಪ್ರೇಟ್ ಆಗಿರುತ್ತೆ. ಇನ್ ಕೇಸ್ ಏನಾದ್ರು ನಿಮ್ಗೆ 28ನೇ ತಾರೀಕಿನ ನಂತರ ಯಾವ್ದಾದ್ರು ದರ್ಶನ ಬೇಕೇ ಬೇಕು ಅಂದ್ರೆ, ನೀವು ಆರ್ಜಿತ ಸೇವೆ ಆಗಿರ್ಬೋದು, ಅಥವಾ ಸೀನಿಯರ್ ಸಿಟಿಸನ್ ಟಿಕೆಟ್ಸ್ ಆಗಿರ್ಬೋದು, ಅಂಗ ಪ್ರದಕ್ಷಿಣ ಆಗಿರ್ಬೋದು, ವರ್ಚುವಲ್ ಸೇವಾ ಆಗಿರ್ಬೋದು, ಈ ಸೇವಾ ಟಿಕೆಟ್ಗಳನ್ನ ನೀವು ಬುಕ್ ಮಾಡ್ಕೊಂಡ್ರೆ ನಿಮ್ಗೆ ಯಾವುದೇ ರೀತಿ ಪ್ರಾಬ್ಲಮ್ ಇರೋದಿಲ್ಲ. ಹಾಗೆ ನಿಮ್ಗೆ ಸ್ಲಾಟೆಡ್ ಸರ್ವದರ್ಶನ ಟೋಕನ್ಸ್ ಕೂಡ ತೆಗೆದುಕೊಳ್ಳೋದಕ್ಕೆ 1 ಮಂತ್ ಗ್ಯಾಪ್ ಇರಬೇಕಾಗತ್ತೆ. ಹಾಗಾಗಿ ನೀವು ನವೆಂಬರ್ 30ನೇ ತಾರೀಕಿನ ನಂತರ ಯಾವುದೇ ರೀತಿ SSD ಟೋಕನ್ಸ್ ನ ತೆಗೆದುಕೊಂಡಿರಬಾರ್ದು. ಆವಾಗಲೇ ನಿಮ್ಗೆ ವೈಕುಂಠ ದ್ವಾರ ದರ್ಶನದ SSD ಟೋಕನ್ಸ್ ಈಸಿಯಾಗಿ ಸಿಗುತ್ತೆ. ಇನ್ನ ತುಂಬಾ ಜನಕ್ಕೆ ಈ ವೈಕುಂಠ ದ್ವಾರ ದರ್ಶನದ ಟಿಕೆಟ್ಗಳನ್ನ ಯಾವಾಗ ರಿಲೀಸ್ ಮಾಡ್ಬೋದು ಅಂತ ಒಂದು ಡೌಟ್ ಇರುತ್ತೆ. ಜನರಲ್ ಆಗಿ ಇವಾಗ ನಮಗೆ ಡಿಸೆಂಬರ್ ತಿಂಗಳ ಟಿಕೆಟ್ಸ್ ನ ಸೆಪ್ಟೆಂಬರ್ ತಿಂಗಳಲ್ಲಿ ರಿಲೀಸ್ ಮಾಡ್ತಾರೆ. ಅದರ ಜೊತೆಗೆ ವೈಕುಂಠ ದ್ವಾರ ದರ್ಶನದ ಟಿಕೆಟ್ಗಳನ್ನ ರಿಲೀಸ್ ಮಾಡ್ತಾರಾ, ಅಥವಾ ಅದನ್ನ ಸಪರೇಟ್ ಆಗಿ ಕೋಟಾನ ರಿಲೀಸ್ ಮಾಡ್ತಾರಾ ಅನ್ನೋದೊಂದು ಮಾಹಿತಿ ಬರಬೇಕಾಗಿದೆ. ಸಾಧಾರಣವಾಗಿ ಏನ್ ಮಾಡ್ತಾರೆ ಅಂದ್ರೆ, ಈ ಹೋಲ್ ಮಂತ್ ಕೋಟಾ ಇರುತ್ತಲ್ಲ, ಅದ್ರ ಜೊತೆಗೆ ವೈಕುಂಠ ದ್ವಾರ ದರ್ಶನದ ಟಿಕೆಟ್ಗಳನ್ನ ರಿಲೀಸ್ ಮಾಡೋದಿಲ್ಲ. ಅದನ್ನೇ ಸಪರೇಟ್ ಆಗಿ ಯಾವತ್ತಾದ್ರೂ ಒಂದಿನ
ರಿಲೀಸ್ ಮಾಡೋ ಚಾನ್ಸಸ್ ಇರುತ್ತೆ. 1 ಮಂತ್ ಆರ್ 2 ಮಂತ್ ಬಿಫೋರ್ ಅದನ್ನ ರಿಲೀಸ್ ಮಾಡೋ ಚಾನ್ಸಸ್ ಇರುತ್ತೆ. ಹಾಗೆ ಇನ್ನ ಸಾಕಷ್ಟು ಜನಕ್ಕೆ ಇನ್ನೊಂದು ಪ್ರಶ್ನೆ ಇರುತ್ತೆ, ನಾವು ಸೀನಿಯರ್ ಸಿಟಿಸನ್ಸ್ಗೆ ಏನಾದ್ರು ಸಪರೇಟ್ ಆಗಿ ವೈಕುಂಠ ದ್ವಾರ ದರ್ಶನ ಇರುತ್ತಾ, ಅಥವಾ ಚಿಕ್ಕ ಮಕ್ಕಳ ದರ್ಶನ ಇರುತ್ತಲ್ಲ, 1 ಇಯರ್ ಬಿಲೋ ಬೇಬೀಸ್ ಇದ್ರೆ ಏನಾದ್ರು ನಮಗೆ ಸಪರೇಟ್ ಆಗಿ ಕ್ಯೂ ಇರುತ್ತಾ ಅಂತ ತುಂಬಾ ಜನಕ್ಕೆ ಪ್ರಶ್ನೆ ಇರುತ್ತೆ. ಯಾವುದೇ ರೀತಿಯ ಪ್ರಿವಿಲೇಜ್ ದರ್ಶನ ಅಂತ ಕರೀತಾರೆ ಇದನ್ನೆಲ್ಲ. ಸೀನಿಯರ್ ಸಿಟಿಸನ್ ದರ್ಶನ ಆಗಿರ್ಬೋದು, ಹಾಗೆ ಈ ತರ ಚಿಕ್ಕ ಮಕ್ಕಳ ಜೊತೆ ಇರೋ ದರ್ಶನ ಆಗಿರ್ಬೋದು, ಯಾವುದೇ ರೀತಿ ಪ್ರಿವಿಲೇಜ್ ದರ್ಶನ ಈ 10 ದಿನಗಳ ಕಾಲ ಇರೋದಿಲ್ಲ ತಿರುಮಲದಲ್ಲಿ. ಹಾಗೆ ನಮಗೆ 300 ರುಪೀಸ್ ಟಿಕೆಟ್ಸ್, SSD ಟೋಕನ್ಸ್ ಎಲ್ಲ ತುಂಬಾನೇ ಲಿಮಿಟೆಡ್ ಆಗಿರುತ್ತೆ. ಲಾಸ್ಟ್ ಇಯರ್ ನಿಮಗೆ ಒಂದು ಗೊತ್ತಿರ್ಬೋದು, ಒಂದು ದುರ್ಘಟನೆ ನಡೀತು. ತಿರುಪತಿಯಲ್ಲಿ SSD ಟೋಕನ್ ತೆಗೆದುಕೊಳ್ಳುವಾಗ ಕಾಲ್ ತುಳಿತ ಉಂಟಾಯಿತು. ಹಾಗಾಗಿ ಈ ಸಲ ಇನ್ನೂ ತುಂಬಾ ಎಚ್ಚರಿಕೆಯನ್ನ ತೆಗೆದುಕೊಂಡಿರ್ತಾರೆ. ಹಾಗಾಗಿ ಕ್ಯೂ ಲೈನ್ಸ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಹಾಗೆ ಟಿಕೆಟ್ಸ್ ರಿಲೀಸ್ ಡೇಟ್ಸ್ ಆಗಿರ್ಬೋದು, ಎಲ್ಲ ನಿಮಗೆ ಇನ್ಫಾರ್ಮೇಶನ್ ಡೇ ಟು ಡೇ ನಾವು ಕೊಡೋದಕ್ಕೆ ಪ್ರಯತ್ನ ಪಡ್ತೀವಿ. ಈ ವಿಡಿಯೋನಲ್ಲಿ ಪ್ರಸ್ತುತ ವೈಕುಂಠ ದ್ವಾರ ದರ್ಶನದ ಬಗ್ಗೆ ನಮ್ಮ ಹತ್ರ ಇರುವ ಮಾಹಿತಿನ ಈಗ ನಾವು ಹಂಚ್ಕೊಂಡಿದ್ದೀವಿ. ಹಾಗೆ ಇನ್ನು ರೂಮ್ಸ್ ವಿಷಯಕ್ಕೆ ಬಂದ್ರೆ, ಆಫ್ಲೈನ್ ಅಲ್ಲಿ ಮಾತ್ರ ನಮಗೆ ಲಿಮಿಟೆಡ್ ರೂಮ್ಸ್ ಇರುತ್ತೆ. ಬೇರೆ ಇನ್ನ ಬೇಕು ಅಂದ್ರೆ ನಿಮ್ಗೆಲ್ಲ ಲಾಕರ್ ಫೆಸಿಲಿಟೀಸ್ ಇರುತ್ತೆ. ಏಕಾದಶಿ, ದ್ವಾದಶಿ ಮತ್ತೆ ಏಕಾದಶಿ ಹಿಂದಿನ ದಿನ, ಈ 3 ದಿನಗಳ ಕಾಲ ನಮಗೆ ಆನ್ಲೈನ್ ಅಲ್ಲಿ ರೂಮ್ಸ್ ಬಿಡೋದಿಲ್ಲ. ನೀವು ಯಾವುದೇ ಟಿಕೆಟ್ ತೆಗೆದುಕೊಂಡು, ಇರ್ರೆಸ್ಪೆಕ್ಟಿವ್ ಆಫ್ ದ ಟಿಕೆಟ್, ನಿಮಗೆ ಅಕಾಮಿಡೇಷನ್ ಅನ್ನೋದು ಅವರು ಪ್ರೊವೈಡ್ ಮಾಡೋದಿಲ್ಲ. ನೀವು ಆಫ್ಲೈನ್ಗೆ ಬಂದು CRO ಆಫೀಸ್ಗೆ ಹೋಗ್ಬಿಟ್ಟೆ ನೀವು ರೂಮ್ ತೆಗೆದುಕೊಳ್ಬೇಕಾಗತ್ತೆ. ಹಾಗೆ ನಿಮಗೆ ಸಿಂಗಲ್ ಪರ್ಸನ್ಗೆ ತಿರುಮಲದಲ್ಲಿ ಯಾವುದೇ ರೀತಿ ಅಕಾಮಿಡೇಷನ್ ಕೊಡೋದಿಲ್ಲ. ಈ ವೈಕುಂಠ ಏಕಾದಶಿಯ ಅಂತ ಟೈಮ್ಗಳಲ್ಲಿ ಬ್ಯಾಚುಲರ್ಸ್ ಕೂಡ ನಿಮಗೆ ಅಕಾಮಿಡೇಷನ್ ಕೊಡೋದಿಲ್ಲ, ಲಾಕರ್ಸ್ನ ತೆಗೆದುಕೊಳ್ಳಿ ಅಂತ ಹೇಳ್ತಾರೆ. ಫ್ಯಾಮಿಲಿ ಯಾರಿರ್ತಾರೋ ಅವರಿಗೆ ಮಾತ್ರ ವೈಕುಂಠ ಏಕಾದಶಿ ಟೈಮ್ನಲ್ಲಿ ಅಕಾಮಿಡೇಷನ್ ಅನ್ನೋದು ಆಫ್ಲೈನ್ ಅಲ್ಲಿ ಅಲಾಟ್ ಮಾಡ್ತಾರೆ. ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ತಿರುಮಲದಲ್ಲಿ ಈ 10 ದಿನಗಳ ಕಾಲ ನೋ ಟಿಕೆಟ್ ನೋ ದರ್ಶನ್ ಪಾಲಿಸಿ ಇರುತ್ತೆ. ಹಾಗಾಗಿ ನಾವು ಹೇಳಿದ ಈ 3 ಟಿಕೆಟ್ಗಳಲ್ಲಿ 1 ಟಿಕೆಟ್ ಅಂತೂ ನಿಮ್ಮ ಹತ್ರ ಇರಲೇಬೇಕಾಗತ್ತೆ. ಇನ್ನೇನು SSD ಟೋಕನ್ಸ್ ಮಾತ್ರ ಕಂಪ್ಲೀಟ್ ಆಗಿ ಉಚಿತ ಇರುತ್ತೆ, ಅದು ಫ್ರೀ ಟೋಕನ್ಸ್ ಇರುತ್ತೆ. ಇನ್ನು 300 ರುಪೀಸ್ ದರ್ಶನದ ಟಿಕೆಟ್ 300 ರೂಪಾಯಿ ಆಗಿರುತ್ತೆ. ಹಾಗೆ ಇನ್ನು ಶ್ರೀವಾಣಿ ಟಿಕೆಟ್ ಕಾಸ್ಟ್ ಬಂದ್ಬಿಟ್ಟು 10,500 ರೂಪಾಯಿ ಟಿಕೆಟ್ ಆಗಿರುತ್ತೆ. ಹಾಗೆ 12 ವರ್ಷದ ಒಳಗಿನ ಮಕ್ಕಳಿಗೆ ಯಾವುದೇ ರೀತಿ ಟಿಕೆಟ್ಸ್ ಬೇಕಾಗಿದ್ದಿಲ್ಲ, ನೇರವಾಗಿ ಪೋಷಕರ ಜೊತೆ ಹೋಗ್ಬೋದಾಗಿರುತ್ತೆ. ಹಾಗೆ ಇನ್ನು ಸಾಕಷ್ಟು ಜನಕ್ಕೆ ಇರುತ್ತೆ ವೈಕುಂಠ ದ್ವಾರ ದರ್ಶನ ಅಂದ್ರೆ ಏನು ತಿರುಮಲದಲ್ಲಿ ಅಂತ. ವೈಕುಂಠ ದ್ವಾರ ದರ್ಶನ ಅಂದ್ರೆ ಏನು ಅಂದ್ರೆ, ತಿರುಮಲದಲ್ಲಿ ಒಂದು ಪ್ರದಕ್ಷಿಣೆ ಇರುತ್ತೆ. ಪ್ರದಕ್ಷಿಣೆ ಎಲ್ಲಿರುತ್ತೆ ಅಂದ್ರೆ, ನೀವು ದೇವರ ದರ್ಶನ ಮಾಡ್ಕೊಂಡ್ ಬರ್ತೀರಲ್ಲ, ಮಾಡ್ಕೊಂಡು ಬಂದ ನಂತರ ನಿಮ್ಗೆ ಅಲ್ಲಿ ಎಡಭಾಗಕ್ಕೆ ಒಂದು ಬೋರ್ಡ್ ಹಾಕಿರ್ತಾರೆ, ವೈಕುಂಠ ದ್ವಾರ ಅಂತ. ಈ ವೈಕುಂಠ ದ್ವಾರದ ಒಳಗಡೆ ಹೋದ್ರೆ ನೀವು ನಿಜ ಗರ್ಭಾಲಯದ ಸುತ್ತ ಒಂದು ಪ್ರದಕ್ಷಿಣೆ ಹಾಕೋ ಒಂದು ಅವಕಾಶ ಇರುತ್ತೆ. ಹಾಗೆ ಪ್ರದಕ್ಷಿಣೆ ಹಾಕೊಂಡು ಕೊನೆಯಲ್ಲಿ ನೀವು ಬರುವಾಗ ಹುಂಡಿ ಹತ್ರ ಜಾಯಿನ್ ಆಗ್ತೀರಾ. ಹುಂಡಿ ಹತ್ರ ಬರ್ತೀರಾ, ಅಲ್ಲಿ ನಿಮ್ಗೆ ಲಕ್ಷ್ಮಿಯ ವಿಗ್ರಹ ಕೂಡ ಇರುತ್ತೆ, ಬಂಗಾರದ ಲಕ್ಷ್ಮಿಯ ವಿಗ್ರಹ ಕೂಡ ಇರುತ್ತೆ. ಅದನ್ನ ದರ್ಶನ ಮಾಡ್ಕೊಂಡು ನೀವು ಹುಂಡಿ ಹತ್ರ ಬರ್ತೀರಾ. ಅದಾದ ನಂತರ ನಾರ್ಮಲ್ ಆಗಿ ನೀವು ಹೊರಗಡೆ ಬರ್ಬೇಕಾಗಿರತ್ತೆ. ನಮ್ಗೆ ವೈಕುಂಠ ದ್ವಾರ ಅಂದ್ರೆ ತಿರುಮಲದಲ್ಲಿ ಅದು ವೈಕುಂಠ ಪ್ರದಕ್ಷಿಣೆ ಅಂತ ಇರುತ್ತೆ. ಇದು ಸದ್ಯಕ್ಕೆ ಮಾಹಿತಿ, ಯಾಕೆಂದ್ರೆ ಸಾಕಷ್ಟು ಜನ ನೀವು ವೈಕುಂಠ ದ್ವಾರ ದರ್ಶನದ ಬಗ್ಗೆ ಮಾಹಿತಿ ಕೇಳ್ತಿದ್ರಿ. ಇನ್ನ ಮುಂದಕ್ಕೆ ನಮ್ಗೆ ಅಪ್ಡೇಟ್ಸ್ ಬಂದಂಗೆ ನಿಮ್ಗೆ ಕಂಟಿನ್ಯೂಸ್ ಆಗಿ ಅಪ್ಡೇಟ್ ಕೊಡ್ತಾ ಇರ್ತೀವಿ. ಯಾವ ಟೈಮಿಗೆ ರಿಲೀಸ್ ಮಾಡ್ತಾರೆ, ಹೇಗೆ ಬುಕ್ ಮಾಡ್ಕೋಬೇಕು ಅನ್ನೋ ಎಲ್ಲಾ ವಿಷಯ ನಿಮ್ಗೆ ಅಪ್ ಟು ಡೇಟ್ ನಮ್ಮ ಗ್ರೂಪ್ ನಲ್ಲಿ ಹಾಗೆ ನಮ್ಮ ಚಾನೆಲ್ ನಲ್ಲಿ ಬರ್ತಾ ಇರುತ್ತೆ. ಇನ್ನ ನೀವು ವಾಟ್ಸ್ಆಪ್ ಗ್ರೂಪ್ ಜಾಯ್ನ್ ಆಗಿಲ್ಲ ಅಂದ್ರೆ ದಯವಿಟ್ಟು ಜಾಯ್ನ್ ಆಗಿ. ನಮ್ಮ ವಾಟ್ಸ್ಆಪ್ ಗ್ರೂಪ್ ನಲ್ಲಿ ಕೂಡ ತಿರುಮಲದ ಪ್ರಸ್ತುತ ದರ್ಶನದ ಮಾಹಿತಿಗಳನ್ನ ಪ್ರತಿದಿನನೂ ಅಪ್ಡೇಟ್ ಮಾಡ್ತಾ ಇರ್ತೀವಿ. ಇದೆಲ್ಲ ಇವತ್ತಿನ ಮಾಹಿತಿ ಆಗಿತ್ತು. ಇದೇ ರೀತಿಯ ಎಲ್ಲ ಮಾಹಿತಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮುಂದಿನ ಹೊಸ ವಿಡಿಯೋ ಒಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಎಲ್ಲರಿಗೂ ನಮಸ್ಕಾರ. ಓಂ ನಮೋ ವೆಂಕಟೇಶಾಯ.